ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ನ ಶುರು ಮಾಡಿದ್ದೀನಿ. ಪೂಜೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾರನ್ನು ಹಾಗೆ ಕಣಗ್ಲುವನ್ನು ತಂದಿದ್ರು. ಎಷ್ಟು ಫ್ರೆಶ್ ಆಗಿತ್ತಲ್ಲ, ಹಾಗಾಗಿ ತೋರಿಸ್ತಾ ಇದ್ದೆ. ಇವತ್ತು ಬಂದು ನಮ್ ತರುಣಂದು ಬರ್ತಡೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದೀವಿ. ಮಾಮೂಲಿಯಾಗಿ ಬೆಳಗ್ಗೆನೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಿರೋಂಥದ್ದು. ಹಾಗೇನೆ ಪೂಜೆ ಎಲ್ಲ ಆದ್ಮೇಲೆ ಇವರು ಕೂಡ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟ್ರು. ನಾನು ಪ್ರಶ್ನಪ್ಪಾಗಿ ಬಂದು ಪೂಜೆ ಎಲ್ಲ ಮಾಡ್ಕೊಳ್ಳೋದು ಲೇಟ್ ಆಗೋಯ್ತು, ಹಾಗಾಗಿ ನಾನು ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ಕೆಲ್ಸಗಳೆಲ್ಲ ತುಂಬಾ ಇತ್ತಲ್ಲ, ಹಾಗಾಗಿ ಅವರು ಹೋದ್ರು. ನಾನ್ ಮನೇಲೇ ಇದ್ದೀನಿ. ಫ್ರೆಂಡ್ಸ್, ಇವಾಗ ಪ್ರಶ್ನಪ್ಪಾಗಿ ಬಂದು ಪೂಜೆ ಎಲ್ಲಾನು ಮುಗಿಸ್ಕೊಂಡೆ. ಇವತ್ತು ನಮ್ ತರುಣ್ ಬರ್ತಡೆ. ಅವನ್ಗೆ ಎಲ್ರು ವಿಶ್ ಮಾಡಿ ಯಾವಾಗ್ಲೂ ಚೆನ್ನಾಗಿರ್ಲಿ, ನಗ್ನಗ್ತಾ ಇರ್ಲಿ, ಅವ್ನ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡ್ಲಿ ದೇವ್ರು. ಮತ್ತೆ ದೇವ್ರು ಅವರಿಗೆ ಇನ್ನೂ ಚೆನ್ನಾಗಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಥರ ಮಾಡಲಿ, ಚೆನ್ನಾಗಿ ಬದುಕಲಿ ಅವ್ರ ಲೈಫಲ್ಲಿ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ಇದು 18ನೇ ವರ್ಷದ ಬರ್ತಡೆ. ಹಂಗೆ ನಾವು ಮೊನ್ನೆ ಫೋನ್ ತರೋದಿಕ್ಕೆ ಅಂತ ಹೋಗಿದ್ವಲ್ಲ, ಅದು ಇವಾಗ ಬಂದಿದೆಯಂತೆ, ಕಾಲ್ ಮಾಡಿದ್ರು. ಹಾಗಾಗಿ ಇವಾಗ ಹೋಗ್ಬೇಕು ದೇವಸ್ಥಾನಕ್ಕೆ. ನಮ್ಮ ಯಜಮಾನ್ರು ಮತ್ತೆ ಅವ್ರು ಹೋಗಿದ್ದಾರೆ. ಯಾಕಂದ್ರೆ ನಾನು ಪ್ರಶ್ನಪ್ಪ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲ ಕೆಲಸ ಮುಗಿಸಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತಲ್ಲ, ಹಾಗಾಗಿ ಅವ್ರೇನೆ ಹೋಗ್ ಬರ್ತೀವಿ ಅಂತ ಹೋದ್ರು. 10:30 ಆಗ್ಬಿಟ್ಟಿದೆ. ಇನ್ನ ದೇವಸ್ಥಾನ ಕ್ಲೋಸ್ ಮಾಡ್ಬಿಡ್ತಾರೆ. ನಮ್ಮ ಏರಿಯಾದಿಂದ ಸ್ವಲ್ಪ ಟೆಂಪಲ್ ದೂರ ಇದೆ, ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ಅವ್ರು ಹೋದ್ರು. ಇನ್ನ ನಾನು ಸರಿ ಹೋಗ್ ಬನ್ನಿ ಅಂತ ಹೇಳ್ದೆ. ಇನ್ನ ನಾನು ನಮ್ಮ ಹುಡುಗ ಇಲ್ಲೇ ಇದೀವಿ. ಇನ್ನ ಅವ್ರು ಇವಾಗ ಕಾಲ್ ಮಾಡಿದ್ರು ಶೋರೂಮ್ ಇಂದ, ಬನ್ನಿ ಫೋನ್ ಬಂದಿದೆ ತಗೊಂಡೋಗಿ ಅಂತ ಹೇಳಿ, ಮತ್ತೆ ಸ್ಟಾಕು ಖಾಲಿ ಆಗ್ಬಿಡತ್ತೆ ಅಂತ. ಇನ್ನ ಹಾಗಾಗಿ ಅವನಿಗೆ ಫೋನ್ ತರೋಣ ಅಂತ ಹೋಗ್ತಾ ಇದೀವಿ. ಯಾವ ಫೋನ್ ತಗೊಂಡ್ವಿ ಏನು ಅಂತೆಲ್ಲ ಹೇಳಿ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ವಿಡಿಯೋನ ಫುಲ್ ನೋಡಿ ಆಯ್ತಾ. ಇವತ್ತು ಅವ್ನ್ ಬರ್ತಡೇ ಇದೆಯಲ್ಲ, ಇವತ್ತು ಸಂಡೇ, ಹಾಗಾಗಿ ನಾನ್ ವೆಜ್ ಏನಾದ್ರು ಮಾಡೋಣ ಅಂತ ಹೇಳಿ ನಮ್ ತರುಣ ಹೇಳ್ತಿದ್ದಾನೆ, ನೋಡೋಣ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಹೇಳ್ತಿದ್ದಾನೆ. ನಾವು ಬೇಡ ಮನೇಲೆ ಮಾಡೋಣ ಅಂತ ಹೇಳ್ತಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಹೊರಗಡೆ ಹೋದ್ರೂ ವಿಡಿಯೋ ಮಾಡ್ತೀನಿ, ಮನೇಲಿ ಅಡುಗೆ ಮಾಡಿದ್ರು ವಿಡಿಯೋ ಮಾಡ್ತೀನಿ. ಇನ್ನ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಅಷ್ಟೇನೇನೆ. ಇನ್ನು ಬೇರೆ ದಿನ ಆಗಿದ್ರೆ ವೆಜ್ಜು ಏನಾದ್ರು ಮಾಡ್ತಾ ಇದ್ವಿ. ಆದ್ರೆ ವಾರದ ದಿನ ಬಂದಿದ್ರೆ, ಗುರುವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ ಅಲ್ವಾ, ರಾಯರ್ಗೆ ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಇನ್ನು ಅವತ್ತೇನಾದ್ರು ಬಂದಿದ್ರೆ ಖಂಡಿತ ಮಾಡ್ತಿರ್ಲಿಲ್ಲ. ಸೋಮವಾರ ಮತ್ತೆ ಗುರುವಾರ. ಇನ್ನ ಇವತ್ತು ಹೀಗಿದೆ ಬ್ಲಾಗು. ಇನ್ನ ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಹೇಳ್ತೀನಿ ನಾನು, ಯಾರ್ಯಾರೆಲ್ಲ ಪೂಜೆ ಮಾಡ್ತೀರಾ ಮನೇಲಿ, ಬೆಳಗಿನ ಜಾವ ಎದ್ದು ಪೂಜೆ ಮಾಡಿ ನಿಜವಾಗ್ಲೂ ಅದ್ರ ವೈಬ್ಸೇ ಬೇರೆ. ಸಂಜೆಲಿ ಪೂಜೆ ಮಾಡೋದಕ್ಕಿಂತ ಬೆಳಗ್ಗೆ ಒಂದು 5 ಗಂಟೆ ಒಳಗಡೆ ಪೂಜೆ ಮಾಡಿ ನಿಜವಾಗ್ಲೂ ಅದ್ರ ವೈಬ್ಸ್ ಬೇರೆನೆ ಬರುತ್ತೆ. ಮನೆಯೆಲ್ಲ ಕಳೆ ಆಗಿರುತ್ತೆ. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ನನ್ನ ಮಗನಿಗೂ ಇವತ್ತು ರಜಾ, ಸಂಡೇ ಅಲ್ವಾ. ಇನ್ನ ಇವಾಗ ಅವರು ಫೋನ್ ತರಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಶೋರೂಮ್ ಇಂದ. ಈಗ ಹೊರಡ್ಬೇಕು, ನಮ್ಮ ಮನೆಯವ್ರು ಬರ್ಲಿ ಅಂತ ಕಾಯ್ತಾ ಇದೀವಿ. ಅವ್ರು ಬಂದ್ಮೇಲೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೊರಡ್ಬೇಕು. ಇನ್ನ ಅವನಿಗೆ ಕೇಕ್ ಎಲ್ಲ ತರಬೇಕು. ಇನ್ನು ಕೇಕು ಕೂಡ ಆರ್ಡರ್ ಕೊಟ್ಟಿಲ್ಲ. ಅವನು ಮಾಮೂಲಿಯಾಗಿ ಹೊಸ ಬಟ್ಟೆ ಅದೆಲ್ಲ ಏನೇನ್ ಬೇಕೆಲ್ಲ ತಗೊಂಡಿದ್ದಾನೆ. ಇನ್ನು ಕೇಕ್ ಏನು ಆರ್ಡರ್ ಕೊಟ್ಟಿಲ್ಲ, ಅದನ್ನು ಇವಾಗ ಆರ್ಡರ್ ಎಲ್ಲ ಕೊಟ್ಬಿಟ್ಟು ಬರ್ಬೇಕು. ಹಾಗೇನೆ ಅಂದವೆ ಮನೇಲಿ ಇನ್ನು ಏನು ಅಡಿಗೆ ಮಾಡಿಲ್ಲ, ಹೋಟ್ಲಲ್ಲೇನೆ ತಿನ್ಕೋಬೇಕು ಅನ್ಕೊಂಡಿದೀನಿ, ನೋಡ್ಬೇಕು. ಅದಾದ್ಮೇಲೆ ಹಂಗೆ ಬರ್ತಾ ಕೇಕ್ ಎಲ್ಲ ಆರ್ಡರ್ ಕೊಟ್ಬಿಟ್ಟು ಫೋನ್ ತಗೊಂಡು ಬರ್ಬೇಕು. ಬಂದು ಕೂಡ ಸ್ವಲ್ಪ ಡೆಕೋರೇಷನ್ ಕೆಲಸ ಅನ್ಕೊಂಡಿದೀನಿ, ನೋಡ್ಬೇಕು. ಕೆಲಸ ಇದೆ, ಅಡಿಗೆ ಕೆಲಸ ಇದೆ, ಇನ್ನ ಕೆಲ್ಸಗಳಿದೆ. ಇದನ್ನೆಲ್ಲ ಮುಗಿಸ್ಕೊಂಡ್ ಬರ್ಬೇಕು. ಹಾಗೇನೆ ನಾನು ಯಾವ ಫೋನ್ ತಂದಿದ್ದೀನಿ ಏನು ಅಂತ ಆಗ್ಲೇ ಹೇಳ್ದಂಗೆ ಲಾಸ್ಟ್ ಅಲ್ಲಿ ನಾನು ಆಡ್ ಮಾಡ್ತೀನಿ ವಿಡಿಯೋದಲ್ಲಿ. ಗೆಸ್ ಮಾಡಿ ಆಯ್ತಾ, ಗೆಸ್ ಮಾಡಿ ಕಮೆಂಟ್ ಮಾಡಿ ನಾವ್ ಯಾವ ಫೋನ್ ಪರ್ಚೇಸ್ ಮಾಡಿರ್ಬೋದು ಅಂತ ಹೇಳಿ. ಓಕೆನಾ? ನೀನೇನ್ ಕುಡಿತೀಯ? ನನಗೆ ಅಂತೇಳಿ ಹಾಗಲಕಾಯಿ ಹಾಕ್ಬಿಟ್ಟು ಜ್ಯೂಸ್ ನ ಮಾಡ್ಕೊಂಡಿದೆ. ತುಂಬಾ ಕೈ ಇದೆ. ನಾನು ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ. 1.5 ಮಂತ್ ಮೇಲೆ ಆಗಿದೆ.
ಹಾಗಾಗಿ ಏನು ಕುಡಿತಾ ಇಲ್ಲ. ಕ್ರೇವಿಂಗ್ಸ್ ಇದ್ರೆ ಕಷಾಯ ಏನಾದ್ರು ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ಕ್ರೇವಿಂಗ್ಸ್ ಹೋಗ್ಬಿಡುತ್ತೆ. ಅಥವಾ ಗ್ರೀನ್ ಟೀ ಏನಾದ್ರು ಕುಡಿತೀನಿ. ನಿಜವಾಗ್ಲೂ ಈ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿತಾ ಬಂದ್ಮೇಲೆ ನನ್ನ ಸ್ಕಿನ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಅಂಡ್ ವೆಯ್ಟ್ ಲಾಸ್ ಕೂಡ ಆಗ್ತಾ ಇದೀನಿ. ತುಂಬಾ ನನ್ಗೆ ಖುಷಿ ಇದೆ ಅದರಿಂದ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲೆಲ್ಲ ವೆಯ್ಟ್ ಲಾಸ್ ರೆಸಿಪಿನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಕ್ವಾ ಶೇರ್ ಮಾಡ್ಕೊಳ್ತೀನಿ, ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಇದೆಲ್ಲ ತಿನ್ಬಾರ್ದು. ಯಾರು ಕೊಡ್ಸಿದ್ದು? ಕೇಳ್ಬಾರ್ದು. ಅಪ್ಪ ತಗೊಡ್ತಾ? ಇದೆಲ್ಲ ತಿನ್ಬಾರ್ದು ಮಗ್ನೆ, ಅಲ್ಲೆಲ್ಲ ಹುಳ ಆಯ್ತಾವ ಆಮೇಲೆ. ಈ ಲಾಲಿಪಾಪ್ ಎಲ್ಲ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಈ ತರ ಡಿಸೈನ್ ಎಲ್ಲ ನಮ್ಗೆ ನೋಡಕ್ ಸಿಗ್ತಾನೆ ಇರ್ಲಿಲ್ಲ. ಈಗ ಏನೇನೋ ವೆರೈಟೀಸ್ ಬಂದ್ಬಿಟ್ಟಿದೆ. ಕಣ್ಣಿಗೆ ಏನ್ ಕಾಣಿಸುತ್ತೆ ಅದೆಲ್ಲ ತಗೊಳ್ಳೋಣ ಅಂತ ಆಸೆ ಆಗ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈಗ ಬಂದಿರೋದು. ಬಟ್ ಆದ್ರೆ ಹೆಲ್ತ್ ವೈಸ್ ನೋಡಿದ್ರೆ ಅವೆಲ್ಲಾನು ವೇಸ್ಟ್, ತಿನ್ಲಿಕ್ಕೆ ಹೋಗ್ಬಾರ್ದು. ಬಟ್ ಏನು ಮಾಡಕ್ಕಾಗಲ್ಲ, ಯಾವಾಗಾದ್ರೂ ಒಂದ್ಸಲ ಮಗುಗೆ ಆಸೆ ಇರುತ್ತಲ್ಲ. ಅವ್ರ ಅಪ್ಪಾಜಿ ಕೊಡ್ಸಿರೋದದು, ನನ್ಗೂ ಗೊತ್ತಿಲ್ಲ, ನಾನು ಈಗ ನೋಡ್ತಾ ಇದ್ದೀನಿ. ಯಾವಾಗ ಕೊಡ್ಸಿದ್ದು? ನಾನಂತೂ ಜಾಸ್ತಿ ಲಾಲಿಪಾಪ್ ಎಲ್ಲ ಚಿಕ್ಕವನಿದ್ದಾಗ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಆಮೇಲೆ ನನ್ಗೇನೆ ರಿಲೈಸ್ ಆಗಿದೆ ಮಕ್ಳಿಗೆ ಇದೆಲ್ಲ ಕೊಡಬಾರ್ದು, ಹೆಲ್ತ್ ಹಾಳಾಗುತ್ತೆ ಅಂತೆಲ್ಲ ಹೇಳಿ. ಹಾಗಾಗಿ ಆಲ್ಮೋಸ್ಟ್ ಫುಲ್ ಕಂಟ್ರೋಲ್ ಮಾಡ್ಬಿಟ್ಟಿದೀವಿ. ಇವಾಗ ಅವ್ರ ಅಪ್ಪಾಜಿ ಏನೋ ಕೇಳ್ದ ಅಂತ ಹೇಳಿ ಕೊಡ್ಸಿರ್ಬೋದು. ಈಗ ನಾನು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿದು ಒಂದ್ ಸ್ವಲ್ಪ ಹೊತ್ತು ಕೂತಿದ್ದೆ. ಅಷ್ಟೊತ್ತಿಗೆ ಇವರು ಕೂಡ ಬಂದ್ರು. ಇನ್ನ ಮಾಮೂಲಿಯಾಗಿ ಬಂದ್ಮೇಲೆ ಸ್ವಲ್ಪ ಮಾತುಕತೆ ಇರುತ್ತಲ್ಲ, ಅದೆಲ್ಲ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ಇವಾಗ ಹೊರಡನ್ನ ಲೇಟ್ ಆಗ್ಬಿಡುತ್ತೆ ಅಂತೇಳಿ, ಆಲ್ರೆಡಿ ಲೇಟ್ ಆಗಿದೆ ಅಂತೇಳಿ ಇವಾಗ ಮಾಮೂಲಿಯಾಗಿ ಆಟೋದಲ್ಲಿ ನಿನ್ನೆ ಹೊರಡ್ತಾ ಇದೀವಿ. ಹೋಗ್ತಾ ಫಸ್ಟ್ ನಾವ್ ಇಲ್ಲಿ ಕೇಕ್ ನ ಆರ್ಡರ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೇಕ್ ಶಾಪ್ ಗೆ ಬಂದಿದೀವಿ. ಅಲ್ಲಿ ಒಂದು ಫ್ಲವರ್ ಬೊಕ್ಕೆ ಇಟ್ಟಿದ್ರು, ಆಯ್ತಾ, ಅದು ತುಂಬಾ ಚೆನ್ನಾಗಿತ್ತು ಅಂತೇಳಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಮಾಡ್ಕೊಂಡೆ. ಇನ್ನ ಅದಾದ್ಮೇಲೆ ಇಲ್ಲಿ ಹಳೆ ಕಾಲದ ಫೋನ್ ಇತ್ತು, ಅದು ನೋಡಿ ನಂಗೆ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಅದೊಂದ್ ಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಇನ್ನ ಫೋನ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅಂದ್ರೆ ಅವಾಗಿನ ಕಾಲದಲ್ಲೆಲ್ಲ ಬರ್ತಿದ್ವಲ್ಲ, ಇವಾಗ ಅದೆಲ್ಲ ನ್ಯೂ ಟ್ರೆಂಡ್ ಆಗ್ತಾ ಇದೆ. ಇವರು ಅದು ವರ್ಕ್ ಆಗ್ತಿರ್ಲಿಲ್ಲ, ಸುಮ್ನೆ ಡಿಸ್ಪ್ಲೇಗೆ ಅಂತ ಇಟ್ಟಿದ್ರು. ನಾ ಅದನ್ನೇ ಚೆಕ್ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ಅದು ಫೋನ್. ಇನ್ನ ಅಲ್ಲಿ ಕೇಕ್ ಎಲ್ಲ ಆರ್ಡರ್ ಕೊಟ್ಮೇಲೆ ನಾವು ಹೊರಟ್ವಿ. ಹೋಗ್ತಾ ಅಂದವೇ ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮನೇಲಿ ಏನು ಟಿಫನ್ ಮಾಡಿರ್ಲಿಲ್ವಲ್ಲ, ಇಲ್ಲೇನೆ ಸ್ಟ್ರೀಟ್ ಫುಡ್ ಹತ್ರ ಬಂದಿದ್ವಿ. ಮಾಮೂಲಿಯಾಗಿ ನಾನ್ ವೆಜ್ ಊಟ ಮಾಡೋಣ ಅಂತೇಳಿ, ಅಂದ್ರೆ ಮೊಟ್ಟೆ ಮತ್ತೆ ಶೇರ್ವ ತಗೊಂಡು ಅದಕ್ಕೆ ಪರೋಟಾನ ತಗೊಂಡಿದ್ವಿ. ಇದು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಶೋರೂಮ್ಗೆ ಬಂದಿದೀವಿ, ಇಲ್ಲಿ ಫೋನ್ ನ ತಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ನಾವು ಬಂದು ಇಲ್ಲಿ ಫೋನ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅದಾದ್ಮೇಲೆ ಇನ್ನ ನಾವು ಯಾವ ಫೋನ್ ತಗೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಿಡಿಯೋನ ಕ್ಲಿಪ್ಪಿಂಗ್ ಆಡ್ ಮಾಡ್ತಾ ಇದ್ದೀನಿ ನೋಡಿ. ಮನೆಗ್ ಬಂದ್ಮೇಲೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗೇನೆ ಅಲ್ಲೇನೆ ಶೋರೂಮ್ ಅಲ್ಲೇನೆ ಮಾಡಿದ್ವಿ. ಅಲ್ಲೇ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿ ಕೊಟ್ರು. ನಾವು ತಗೊಂಡಿರೋದು ಬಂದು ವಿವೋ Y400. ನಾವು ಬೇರೆ ಫೋನ್ ನ ಕೇಳಿದ್ವಿ, ವಿವೋ ಟಿ ಬಂದಿದೆಯಲ್ಲ ಅದನ್ನ ಕೇಳಿದ್ವಿ ನಾವು, ಅದು ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದನ್ನ ತಗೊಂಡ್ವಿ. ಇದು ಒಂದು ನ್ಯೂ ಮಾಡಲ್. ಈ ಫೋನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಇದು ಅವನಿಗೆ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿರೋ ಅಂತದ್ದು. ಚೆನ್ನಾಗಿದೆ ಫೋನು, ನಮಗೂ ಇಷ್ಟ ಆಯ್ತು. ಇನ್ನ ಓಪೋ ತಗೊಳ್ಳೋಣ ಅಂತ ನೋಡಿದ್ವಿ, ಓಪೋ ಬೇಡ, ವಿವೋನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ವಿವೋನ ತಗೊಂಡ್ವಿ. ಅವರು ರೆಕಮೆಂಡ್ ಮಾಡ್ತಾರಲ್ಲ ಆ ಫೋನ್ ನ ತಗೊಂಡಿಲ್ಲ, ನಾವ್ ಯಾವ್ದು ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಇನ್ನು ಅದೇ ಫೋನ್ ನ ತಗೊಂಡಿದ್ವಿ. ಇನ್ನು ಈ ಫೋನ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮೊದ್ಲೇ ಹೇಳ್ದಂಗೆ ದೊಡ್ಡದಂತ ಏನು ತಂದಿಲ್ಲ, ಚಿಕ್ಕದಾಗೇನೆ ತಗೊಂಡಿದ್ದು, ನಮ್ ಬಜೆಟ್ ತಕ್ಕನಾಗಿ ತಗೊಂಡ್ ಬಂದಿರೋ ಅಂತದ್ದು. ಇನ್ನ ಮನೆಗೆ ಹೊರಟು ಬಂದ್ವಿ. ಮನೆಗೆ ಹೊರಟು ಬಂದಾಗ ಆಲ್ಮೋಸ್ಟ್ ಒಂದು 3 o'clock ಹತ್ರ ಆಗಿತ್ತು. ಇನ್ನ ಬಂದು ಅಡಿಗೆ ಎಲ್ಲ ಶುರು ಮಾಡ್ಬೇಕಲ್ಲ, ಹಾಗಾಗಿ ಯಾವ್ದ್ಯಾವ್ದು ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಲೀಸ್ಟ್ ಮಾಡ್ಬಿಟ್ಟು ಕೊಡ್ತಾ ಇದೆ. ಅವ್ರು ಒಂತಂದ್ರೆ ಒಂದ್ ತರದಿಲ್ಲ, ಇನ್ನ ಪದೇ ಪದೇ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನ ಲೀಸ್ಟ್ ಎಲ್ಲ ಮಾಡಿ ಕೊಟ್ಟೆ. ಅವರು ಕೂಡ ಇವಾಗ ತರ್ಲಿಕ್ಕೆ ಅಂತ ಶಾಪಿಗೆ ಹೋಗಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದ್ವಿ. ಮಧ್ಯಾಹ್ನ ಆಗಿದೆ. ಫೋನ್ ತರಕ್ಕೆ ಅಂತ ಹೋಗಿದ್ವಲ್ಲ, ತಗೊಂಡು ಮನೆಗೆ ಬಂದ್ವಿ. ಇವಾಗ ಚಿಕನ್ ಕಬಾಬು ಮತ್ತೆ ಚಿಕನ್ ಬಿರಿಯಾನಿ ಹಾಗೆ ಸ್ವಲ್ಪ ರೈತ ಇದನ್ನೆಲ್ಲ ಮಾಡೋಣ ಅಂತ ಅನ್ಬಿಟ್ಟು ರೆಡಿ ಮಾಡೋಣ ಅಂತ ಅನ್ಕೊಂಡು ಇವಾಗ ಕಿಚನ್ ಬಂದಿದ್ದೀನಿ. ನಾನ್ ಮಾಡ್ತಾ ಇರೋದು ಇಲ್ಲಿ ಬಂದು
ಒಂದ್ 2 kg ಬಿರಿಯಾನಿ, 1.5 kg ಅಷ್ಟು ಕಬಾಬ್ ಮಾಡ್ತಾ ಇದ್ದೀನಿ. ಒಂದ್ 15 ಜನ ಊಟಕ್ಕೆ ಬರ್ತಾರೆ, ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಹಾಗಾಗಿ ಏನೇನ್ ಬೇಕಂತ ರೆಡಿ ಮಾಡ್ಕೊಳ್ತೀನಿ. ಹೋಟೆಲ್ ಎಲ್ಲ ಕ್ರಿಸ್ಪಿಯಾಗಿ ಸಿಗುತ್ತೆ ನೋಡಿ, ಆ ತರಾನೇ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಅದನ್ನ ಮಾಡ್ಕೊಳ್ಳೋಣ ಅಂತ. ಇನ್ನು ಅವ್ರು ಬರೋಷ್ಟೊತ್ತಿಗೆ ನಾನು ಈರುಳ್ಳಿ ಇದನ್ನೆಲ್ಲ ಬಿಡಿಸಿ ಇಟ್ಕೊಳ್ತೀನಿ. ಬಂದ ತಕ್ಷಣ ನಮ್ಮ ಮನೇಲಿ ಒಂದು ಸಿಂಗಲ್ ಸ್ಟವ್ ಇದೆ ಎಷ್ಟಾಗ್ಲ, ಅದ್ರಲ್ಲಿ ಇಟ್ಬಿಟ್ರೆ ಬೇಗ ಬೇಗ ಅಡಿಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಅದು ಅವ್ರು ಬರೋಷ್ಟೊತ್ತಿಗೆ ನಾನೆಲ್ಲಾನು ರೆಡಿ ಮಾಡ್ಕೊಳ್ತೀನಿ. ಇನ್ನ ಅವ್ರು ಬಂದ್ಮೇಲೆ ಸ್ವಲ್ಪ ಅದು ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡಿಗೆ ಮಾಡಕ್ ಸರಿ ಹೋಗುತ್ತೆ ಅಂತ ಹೇಳಿ, ಇನ್ನ ಅಡಿಗೆ ಎಲ್ಲ ಆಗಿದ ತಕ್ಷಣ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕು. ಸ್ವಲ್ಪ ಜನಕ್ಕೆ ಹೇಳಿದೀವಿ, ಫ್ರೆಂಡ್ಸ್ಗೆ, ಗೊತ್ತಿರೋರಿಗೆ, ರಿಲೇಟಿವ್ಸ್ಗೆಲ್ಲ. ಜಾಸ್ತಿ ಸಲ ರಿಲೇಟಿವ್ಸ್ಗೇನು ಹೇಳಕ್ ಹೋಗ್ಲಿಲ್ಲ, ಕೆಲವೊಬ್ರಿಗೆ ಹೇಳಿದೀವಿ ಅಷ್ಟೇನೆ. ನೋಡ್ಬೇಕು ಅವ್ರು ಯಾರಾದ್ರೂ ಬರ್ತಾರ, ಎಷ್ಟ್ ಜನ ಬರ್ತಾರೆ ಗೊತ್ತಿಲ್ಲ. ನಾವೊಂದು 15 ಜನನ ಲೆಕ್ಕಕ್ಕೆ ಇಟ್ಕೊಂಡಿದೀವಿ, ಅಷ್ಟ್ ಜನ ಬರ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ. ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಬಂದು 3:30 ಆಗಿದೆ. ಇನ್ನ ಇವಾಗ ಬೇಗ ಬೇಗ ಕೆಲ್ಸಗಳನ್ನ ಮಾಡ್ಕೊಬೇಕು. ಇನ್ನಿವಾಗ ನಾನು ಈರುಳ್ಳಿ ಮತ್ತೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಬೇಕಾಗುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಕಿಚನ್ ಲೈಟ್ ನ ಆಫ್ ಮಾಡಿ ಮಾಮೂಲಿ ವಿಂಡೋ ಲೈಟ್ ನ ಆನ್ ಮಾಡ್ಕೊಂಡಿದ್ದೀನಿ. ನಾನು ಯಾವ್ದೇ ರೀತಿ ವೆಜಿಟೇಬಲ್ ಏನೇ ಕಟ್ ಮಾಡಿದ್ರು ಈ ಲೈಟ್ ಹಾಕೊಂಡು ಎಲ್ಲಾನು ಮಾಡ್ಕೊಂಡ್ಬಿಡ್ತೀನಿ. ಸುಮ್ನೆ ಕರೆಂಟ್ ವೇಸ್ಟ್ ಆಗುತ್ತೆ ಅಂತೇಳಿ ಅಷ್ಟೇನೆ. ಇನ್ನ ಇದೆಲ್ಲ ಇವಾಗ ರೆಡಿ ಮಾಡಿ ನೀಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ, ಬೇಗ ಬೇಗ ಆಗೋ ತರ ಕೈಗೆ ಸಿಗ್ಲಿ ಅಂತ ಹೇಳಿ. ಇನ್ನಷ್ಟೊತ್ತಿಗೆ ಇವರು ಫಸ್ಟ್ ಇಲ್ಲಿ ಚಿಕನ್ ಎಲ್ಲಾನು ತಂದ್ಕೊಟ್ರು. ಇದು ಚಿಕನ್ ಬಂದು ಮಟನ್ ರೀತಿ ಬರುತ್ತೆ ನೋಡಿ, ಗಿರಿರಾಜ ಕೋಳಿ ಅಂತಾರಲ್ಲ ಅದು. ಇನ್ನ ಇವಾಗ ಚಿಕನ್ ಎಲ್ಲಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಬಂದು ಚಿಕನ್ ಸ್ವಲ್ಪ ಕೊಬ್ಬಿನಂಶ ಜಾಸ್ತಿ ಇರುತ್ತೆ. ಇದು ನಾವು ಕುಕಿಂಗ್ ಮಾಡ್ಬೇಕಾದ್ರೆ ಆಯಿಲ್ ನ ನೋಡ್ಕೊಂಡು ಹಾಕೋಬೇಕು. ಇವಾಗ ಹೇಗ್ ಮಾಡೋದಂತ ನೋಡೋಣ. ಮೊದ್ಲಿಗೆ ನಾವು ಇಲ್ಲಿ ಒಂದ್ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದೇ ಒಂದ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಇದ್ರ ಜೊತೆಗೆ ಪುದೀನ 1 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ನೋಡಿ ಚಿಕನ್, ಅದನ್ನ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 2 ಗ್ಲಾಸ್ ಅಷ್ಟು ನಾನು ನೀರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಜಸ್ಟ್ ಒಂದೇ ಒಂದು ವಿಶಿಲ್ ನ ತಗೊಳ್ತಾ ಇದ್ದೀನಿ. 1 ವಿಶಿಲ್ ತಗೊಂಡ್ರೆ ಸಾಕು. ಇನ್ನು ಅಷ್ಟೊತ್ತಿಗೆ ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ನಲ್ವಾ, 2 kg, ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಬರೀ ಒಂದು ಟೈಮ್ಗೆ ಆಗೋಷ್ಟು ಐಟಮ್ ನಾನು ಇಲ್ಲಿ ತರಿಸಿದೀನಿ. ಮಾಮೂಲಿಯಾಗಿ ಬೇರೆದೆಲ್ಲ ಮನೇಲಿ ಇರುತ್ತೆ. ಇವಾಗ ಮಾಡ್ತಾ ಇರೋ ಬಿರಿಯಾನಿಗೆ ಏನೇನ್ ಬೇಕೋ ಅದನ್ನ ಮಾತ್ರ ಸಪರೇಟ್ ಆಗಿ ತರಿಸ್ಕೊಂಡಿದೀನಿ. ಇನ್ನ ಹಾಲು, ಮೊಸರು, ಮತ್ತೆ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ ಇದೆಲ್ಲ ಬೇಕಿತ್ತು. ಇದನ್ನೆಲ್ಲ ನಾನು ತರಿಸ್ಕೊಂಡೆ. ಇನ್ನ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಬಿರಿಯಾನಿ ಕಬಾಬ್ ಮಾಡ್ಬೇಕಾದ್ರೆ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಟೇಸ್ಟ್ ಎಕ್ಸಲೆಂಟ್ ಆಗಿ ಬರುತ್ತೆ. ಇನ್ನು ಅದು ಕೂಡ ಆಯ್ತು. ಈಗ ಒಂದ್ ಮಿಕ್ಸರ್ ಜಾರ್ಗೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಆಗೋಷ್ಟು ಪುದೀನ, 10 ರಿಂದ 15 ಹಸಿಮೆಣಸಿನ್ಕಾಯಿ ಇಷ್ಟನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಬಿರಿಯಾನಿಗೆ ಬೇಕಾಗುತ್ತೆ. ಇನ್ನು ಅದಾಗಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ವಿಶಿಲ್ ಬಂದಿತ್ತು ನೋಡಿ. ಎಣ್ಣೆ ಎಷ್ಟೊಂದು ಬಿಟ್ಟಿದೆ, ಇದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಎಣ್ಣೆನ ಕಡಿಮೆ ಹಾಕೊಬೇಕು. ಇನ್ನ ಇದು ಕೂಡ ಆಯ್ತು. ಇವಾಗ ನಾನು ಬಿರಿಯಾನಿ ಮಾಡ್ಲಿಕ್ಕಿಂತ ಮುಂಚೆ ಕಬಾಬ್ಗೆ ಮ್ಯಾಗಿನೇಟ್ ಮಾಡೋಣ ಅಂತ ಹೇಳಿ 1 ಬೌಲ್ ತಗೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ತೇಜು ಮಸಾಲ ಬರುತ್ತೆ ನೋಡಿ, 2 ಪ್ಯಾಕೆಟ್, ಅದನ್ನ ಸೇರಿಸ್ತಿದ್ದೀನಿ. ನಾನಿಲ್ಲಿ 1.5 kg ಕಬಾಬ್ ಮಾಡ್ತಾ ಇರೋದ್ರಿಂದ 2 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರ ಜೊತೆಗೆ ನಾವು ಮಸಾಲೆನ ರುಬ್ಬಿಟ್ಕೊಂಡ್ವಿ ನೋಡಿ, ಅದು 2 ಸ್ಪೂನ್ ಆಗೋಷ್ಟು ಸೇರಿಸಿದೀನಿ. 2 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್, 1 ಸ್ಪೂನ್ ಮೈದಾ, 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಹಾಗೇನೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ, ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಬರ್ಲಿ ಅಂತ. ಇನ್ನು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, ಮತ್ತೆ 1.5 ಆಗೋಷ್ಟು ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣ ನಾನು 1.5 ಆಗೋಷ್ಟು ತಗೊಂಡಿದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಯಾವ್ದೇ ರೀತಿ ನೀರ್ನ ಹಾಕಿ ಕಲ್ಸೋದಿಕ್ ಹೋಗ್ಬಾರ್ದು. ಪೇಸ್ಟ್ ಎಷ್ಟೇ ಗಟ್ಟಿ ಬರ್ಲಿ ಹಾಗೇನೆ ಕಲ್ಸ್ಕೊಬೇಕು. ಯಾಕಂದ್ರೆ ನಾವು ಚಿಕನ್ ಹಾಕಿದ್ಮೇಲೆ ಅದು ನೀರ್ ಆರಾಮಾಗಿನೇ ಬಿಟ್ಕೊಳುತ್ತೆ, ಉಪ್ಪೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ. ಇನ್ನ ಇವಾಗ ನಾನು ಚಿಕನ್ ಎಲ್ಲ ತೊಳ್ದಿ ಕ್ಲೀನ್ ಮಾಡಿದ್ನಲ್ಲ, ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಸಾಲೆ ಎಲ್ಲಾನು ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲಿ 1 half an hour ಆದ್ರೂ ಎತ್ತಿಟ್ಕೊಳ್ತಾ ಇದೀನಿ. ಬಿರಿಯಾನಿ ಆಗೋಷ್ಟೊತ್ತಿಗೆ ಇದು ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳಿ ಇದು ಕೂಡ ಆಯ್ತು.
ಒಂದ್ 80% ಕೆಲಸ ಆಯ್ತು. ಇನ್ನ ಬಿರಿಯಾನಿ ಒಂದ್ ರೆಡಿ ಮಾಡ್ಕೊಬೇಕು. ಇದು ಬಂದು ಗಿರಿರಾಜ ಕೋಳಿ ಅಂತಾರಲ್ಲ ಆ ತರ ಕೋಳಿ, ಮೊಟ್ಟೆ ಕೋಳಿ. ಇದಕ್ಕೆ ಒಂದ್ ವಿಶಿಲ್ ತಗ್ಸಿದ್ರೆ ಸಾಕಾಗತ್ತೆ, ಬೆಂದ್ಕೊಳ್ಳುತ್ತೆ. ಅದಾದ್ಮೇಲೆ ನಾವು ಬಿರಿಯಾನಿ ಮಾಡೋ ಅಂತದ್ದು ಸೇಮ್ ಮಟನ್ ಬಿರಿಯಾನಿ ಎಲ್ಲ ಹೇಗ್ ಮಾಡೋ ಅಂತದ್ದು. ಇನ್ನ ಎಲ್ಲಾ ಕೆಲ್ಸನೂ ಆಯ್ತು. ಬಿರಿಯಾನಿ ರೆಸಿಪಿನ ಹೇಗ್ ಮಾಡೋದಂತ ನೋಡೋಣ. ಅಡಿಗೆನೂ ಕೂಡ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಮನೆಯವರು ಸ್ವಲ್ಪ ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಏನೇನು ಐಟಮ್ ಬೇಕು ನೋಡಿ ಅದನ್ನ ತಗೊಂಡ್ ಬರಕ್ ಹೋಗಿದ್ದಾರೆ. ನನ್ಗೆ ಗ್ಯಾಸ್ ಎಲ್ಲಾನು ಫಿಟ್ ಮಾಡಿ ಕೊಟ್ಟು ಹೋಗಿದ್ದಾರೆ, ತೋರಿಸ್ತೀನಿ. ಗ್ಯಾಸ್ ಎಲ್ಲಾನು ಫಿಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಅಡಿಗೆ ಮಾಡ್ಲಿ ಅಂತ ಹೇಳಿ. ಇವಾಗ ಬಿರಿಯಾನಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ದೊಡ್ಡ ಪಾತ್ರನ ಇಟ್ಕೊಂಡಿದ್ದೀನಿ. ನಾನು ಒಂದು 2 kg ಅಷ್ಟು ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಒಂದು ದೊಡ್ಡ ಪಾತ್ರನ ತಗೊಂಡಿದ್ದೀನಿ. ಇದಕ್ಕೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಪುದೀನ ಕೊತ್ತಂಬರಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇದಾದ್ಮೇಲೆ ಇದಕ್ಕೆ ಒಂದ 7 ರಿಂದ 8 ದೊಡ್ಡ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಈರುಳ್ಳಿ. ಇವಾಗ ಇದಕ್ಕೆ ಒಂದ್ 10 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದೀನಿ. ಇದು ಖಾರ ಇಲ್ಲ, ಹಾಗಾಗಿ ಜಾಸ್ತಿ ಸೇರಿಸ್ಕೊಂಡಿದೀನಿ. ಇದು ಫ್ರೈ ಆದ್ಮೇಲೆ ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರ್ಗು ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಹಸಿರು ಮಸಾಲಾನ ಸೇರಿಸ್ಬಿಟ್ಟು ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ಹಾಕೊಂಡು ಫ್ರೈ ಮಾಡ್ಕೊಂಡು ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಚಿಕನ್, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀರ್ನ ಸಪರೇಟ್ ಆಗಿ ಇಟ್ಕೊಂಡಿದೀನಿ. ಇದನ್ನು ಹಾಕ್ಬಿಟ್ಟು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ಒಂದ್ 10 ರಿಂದ 12 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಕಡಿಮೆ ಹಾಕಿದ್ರೆ ಟೊಮೆಟೊನ ಜಾಸ್ತಿ ತಗೊಳ್ಳಿ. ನಾನು ಮೊಸರನ್ನ ಕಡಿಮೆ ಸೇರಿಸ್ತಾ ಇದ್ದೆ, ಹಾಗಾಗಿ ಟೊಮೆಟೊನ ಜಾಸ್ತಿ ಹಾಕೊಂಡಿದೀನಿ. ಇಲ್ಲ ಅಂತಂದ್ರೆ ನೀವು ಈರುಳ್ಳಿ ಟೊಮೆಟೊ 2 ಸಮ ತಗೊಬಹುದು. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 1/4 ಲೀಟರ್ ಮೊಸರನ್ನ ಸೇರಿಸ್ಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು ನೀವು. ಈ ಟೈಮಲ್ಲಿ ನಾನು ಒಂದು 7 ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಂದ್ರೆ ಒಂದು ಪಾತ್ರೆಯಲ್ಲಿ ಫುಲ್ ಇದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು 2 ಬಿರಿಯಾನಿ ಮಸಾಲಾನ ಸೇರಿಸ್ತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಬಿರಿಯಾನಿ ಮಸಾಲಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಅವಾಗ್ಲೇ ಚಿಕನ್ ನೀರ್ನ ಸಪರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಪಾತ್ರಕ್ಕೆ ಸೇರಿಸ್ಕೊಂಡಿದ್ದೀನಲ್ಲ, ಹಾಗಾಗಿ ನಾನು 1/4 ಆಗಷ್ಟು ನೀರ್ನ ಸೇರಿಸಿದೀನಿ. ಅಂದ್ರೆ ಚಿಕನ್ ಬೇಯಿಸಿರೋ ನೀರು ಸ್ವಲ್ಪ ಎಕ್ಸ್ಟ್ರಾ ನೀರ್ನ ಸೇರಿಸ್ಕೊಂಡು 1/4 ಆಗಷ್ಟು ನೀರ್ನ ಸೇರಿಸಿದ್ದೀನಿ. ಈ ತರ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೇಕಾದ್ರೆ ನೀರ್ನ ಕಡಿಮೆ ಸೇರಿಸ್ಕೊಬೇಕು, ಅದು ಬಿಸಿ ಎಲ್ಲನೇ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾವು ನಾರ್ಮಲ್ ಆಗಿ ಮಾಡಿದಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ ಹಾಕ್ತಿವಲ್ಲ ಆ ತರ ತಗೊಂಬಾರದು. ಇದ್ರಲ್ಲಿ 1/4 ಭಾಗದಷ್ಟು ನೀರ್ ಕಡಿಮೆನೆ ಹಾಕೊಬೇಕು. ಇದನ್ನೆಲ್ಲ ಹಾಕಿ ಸ್ವಲ್ಪ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಒಂದ್ 10 ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ತಾ ಇದ್ದೀನಿ. ಇದಿಷ್ಟ ಆದ್ರೆ ಬಿರಿಯಾನಿ ಒಂದ್ 90% ಕುಕ್ ಆಗುತ್ತೆ. ಈ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ದಮ್ ಕಟ್ಬಿಡ್ಬೇಕು. ದಮ್ ಕಟ್ಟಾದ್ಮೇಲೆ ಇದು ಚೆನ್ನಾಗಿ ಇನ್ನು ಹರಡ್ಕೊಡುತ್ತೆ. ಇವಾಗ ಇದು ಕೂಡ ಆಯ್ತು. ಈಗ ತೋರಿಸ್ತಾ ಇದೀನಿ ನೋಡಿ, ಬಿರಿಯಾನಿ ಕೂಡ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ. ಎಲ್ಲೂ ಮುದ್ದೆ ರೀತಿ ಏನು ಆಗಿಲ್ಲ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ಸೇಮ್ ಮಟನ್ ಬಿರಿಯಾನಿ ತರಾನೇ ಇತ್ತು ಅಂತ ಹೇಳ್ತಾ ಇದ್ರು ಎಲ್ರು. ಇನ್ನ ಚಿಕನ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ. ಇನ್ನ ಇದು ಕೂಡ ಆಯ್ತು. ಇದಾದ್ಮೇಲೆ ಇವಾಗ ನಾನು ಕಬಾಬ್ಗೆ ಮ್ಯಾಗಿನೇಟ್ ಮಾಡಿಟ್ಟಿದ್ನಲ್ವಾ, ಹಾಗಾಗಿ ಎಣ್ಣೆ ಕಾಯ್ಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ಎಣ್ಣೆನ ಕಾಯ್ಲಿಕ್ಕೆ ಅಂತ ಇಟ್ಬಿಟ್ಟು ಕಬಾಬ್ನ ಕಲಸಿ ಎತ್ತಿಟ್ಟಿದ್ವಲ್ಲ ಅದನ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಮೂಲಿಯಾಗಿ ಕಬಾಬ್ನ ನಾವ್ ಹೇಗ್ ಫ್ರೈ ಮಾಡ್ಕೊಳ್ತೀವಿ ಹಾಗೆ ಫ್ರೈ ಮಾಡ್ಕೊಳ್ಳೋದು. ಒಂದ್ 80% ಒಂದ್ಸಲ ಫ್ರೈ ಮಾಡ್ಕೊಂಡು ಮತ್ತೆ ಇನ್ನೊಂದು 20% ಇನ್ನೊಂದ್ಸಲ ಫ್ರೈ ಮಾಡ್ಕೊಬೇಕು. ಹಾಗಾಗಿ ಅವಾಗ ಆತರ ಫ್ರೈ ಮಾಡ್ಕೊಂಡ್ರೆ ನಾವು ಹೋಟೆಲ್ ಎಲ್ಲ ತಿಂತೀವಿ ನೋಡಿ, ರುಚಿ ಅದೇ ತರಾನೇ ಬರುತ್ತೆ. ಹಾಗಾಗಿ 2 ಸಲ ಕಬಾಬ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಮಾಮೂಲಿ ಕಬಾಬ್ ಫ್ರೈ ಮಾಡೋದು. ಇನ್ನ ಇದಿಷ್ಟು ಕೂಡ ಫ್ರೈ ಮಾಡ್ಕೊಂಡಿದ್ದಾಯ್ತು. ಇದನ್ನ ಇವಾಗ ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 3 ಬ್ಯಾಚ್ ಆಗೋಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ, ಹಾಗಾಗಿ ನಾ ಈ ಕಡೆ ಕಬಾಬ್ ಫ್ರೈ ಆಗ್ಲಿಕ್ಕೆ ಇಟ್ಬಿಟ್ಟು ಈ ಕಡೆ ಇನ್ನ ಡೆಕೋರೇಷನ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಇವರು ಸ್ಟಾರ್ಟ್ ಮಾಡಿದ್ರು. ನಾನು ಸ್ವಲ್ಪ ಕೂಡ ಹೆಲ್ಪ್ ಮಾಡಿದೆ. ಮುಂಚೆ ಅಡಿಗೆ ಮಾಡ್ತಾ ಇದ್ನಲ್ಲ, ಅದೆಲ್ಲ ಆದ್ಮೇಲೆ ಬಂದು ಇನ್ನ ಡೆಕೋರೇಷನ್ಗೆ ಅಂತ ಹೇಳಿ ಹೆಲ್ಪ್ ಮಾಡಿದೆ. ಮಾಮೂಲಿಯಾಗಿ ಡೆಕೋರೇಷನ್ ಇದೇ ತರ ಮಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿರೋಂಥದ್ದು. ಇನ್ನ ಮಾಮೂಲಿಯಾಗಿ ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಲರ್ ಮ್ಯಾಚಿಂಗ್ ಬಲೂನ್ಸ್ ಇದನ್ನೆಲ್ಲ ನಾನು
ಮಾಮೂಲಿಯಾಗಿ ಅರೇಂಜ್ ಮಾಡಿ ಹೇಗೆ ರೆಡಿ ಮಾಡ್ತಾರೆ ನೋಡಿ ಆತರ ಮಾಡಿರೋಂಥದ್ದು. ಇನ್ನ ಮಾಮೂಲಿಯಾಗಿ ಸೈಡ್ ಅಲ್ಲೆಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಇದು ಬರುತ್ತಲ್ಲ ಲೇಸು ಅದನ್ನೆಲ್ಲಾನು ಹಾಕ್ಬಿಟ್ಟು ಸ್ವಲ್ಪ ಅಟ್ರಾಕ್ಟಿವ್ ಆಗೋ ತರ ಮಾಡಿರೋಂಥದ್ದು. ಇನ್ನ ಮಾಮೂಲಿಯಾಗಿ ರೆಡ್ ಲೀಫ್ ಇತ್ತು ನನ್ನ ಹತ್ರ, ಅದನ್ನು ಕೂಡ ಸ್ಕ್ರೀನ್ಗೆಲ್ಲ ಅಟ್ಯಾಚ್ ಮಾಡಿ ಹಾಕಿದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ. ಡೆಕೋರೇಷನ್ ಅಂತ ಈ ಸಲ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು. ಇನ್ನ ಅದ್ರ ಜೊತೆಗೆ ಸ್ವಲ್ಪ ಲೈಟಿಂಗ್ಸ್ ಇದನ್ನೆಲ್ಲಾನು ಹಾಕಿ ಅರೇಂಜ್ ಮಾಡ್ಕೊಂಡಿದೀವಿ. ಇನ್ನ ಇದು ಕೂಡ ಆಯ್ತು, ನೋಡ್ತಾ ಇರ್ಬೋದು ನೀವು. ಇನ್ನ ಫೈನಲ್ ಆಗಿ ನೋಡ್ತಾ ಇರ್ಬೋದು ನೀವು, ಡೆಕೋರೇಷನ್ ಈ ತರ ಬಂದಿದೆ. ನಾವ್ ಮನೇಲಿರೋ ಐಟಮ್ಸ್ ನೇ ಬಳಸಿ ಮಾಡಿರೋಂಥದ್ದು. ಇನ್ನ ಹೊರಗಡೆಯಿಂದ ಮಾತ್ರ ತಗೊಂಡ್ ಬಂದಿರೋಂಥದ್ದು. ಇನ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ಲುಕ್ ಆಗಿ ಕ್ಲಾಸಿ ಲುಕ್ ಆಗಿ ಕಾಣಿಸ್ತಿದೆ. ಈ ಬರ್ತ್ಡೇಗೆ ಈ ತರ ರೆಡಿ ಮಾಡಿದೀವಿ. ನನ್ಗೆ ಈ ತರ ಎಲ್ಲ ರೆಡಿ ಮಾಡೋದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇನ್ನ ಯಾವ ತರ ಇತ್ತು ಈ ಡೆಕೋರೇಷನ್ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಯಾರಿಗೆಲ್ಲ ಇಷ್ಟ ಆಯ್ತು ಅಂತ. ಈ ತರ ಮಾಡ್ಕೊಂಡೆ ಇದಾದ್ಮೇಲೆ ಒಂದ್ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಇವರು ಫ್ರೆಂಡ್ಸ್ ಎಲ್ಲಾರು ಕೂಡ ಬಂದ್ರು. ಹಾಯ್ ಧನೀಶ್, ಹಾಯ್ ಲೋಕೇಶ್, ಕಿರಣ, ಹಾಯ್ ಮಂಡ. ಬಂತಲ್ಲ ಸಿಸಿಲ್ ಫಾದರ್. ಇನ್ನ ಇವರೆಲ್ಲ ಫ್ರೆಂಡ್ಸ್ ಕೂಡ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಅದಾದ್ಮೇಲೆ ಇವಾಗ ಕೇಕ್ ನ ತರ್ಸಿದ್ವಲ್ಲ ಅದನ್ನು ಕೂಡ ತಗೊಂಡ್ ಬಂದು ಟೇಬಲ್ ಮೇಲೆ ಇಟ್ಟು ಇವಾಗ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದೀವಿ. ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 8 o'clock ಆಗ್ಬಿಟ್ಟಿತ್ತು. ಇನ್ನ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ನ ಕಟಿಂಗ್ ಮಾಡೋಣ ಅಂತ ಹೇಳಿ ಇವಾಗ ಶುರು ಮಾಡಿದೀವಿ. ನೋಡಿ ಕೇಕ್ ಈ ತರ ಮಾಡ್ಸಿದೀವಿ. ಕೇಕ್ ಯಾವ ತರ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಎಲ್ರು ಕೂಡ ಬಂದಿದ್ರು, ನಾವ್ ಯಾರ್ಯಾರಿಗೆ ಹೇಳಿದೀವಿ ಎಲ್ರು ಕೂಡ ಬಂದಿದ್ರು. ಅದ್ರಲ್ಲಿ ಒಂದ್ 2-3 ಜನ ಬಂದಿರ್ಲಿಲ್ಲ. ಅವ್ರಿಗೂ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತಂತ ಹಾಗಾಗಿ ಬಂದಿರ್ಲಿಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ಇಷ್ಟ ಜನ ಬಂದ್ರಲ್ಲ ಅಂತ ಹೇಳಿ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡಿದೀವಿ. ಕಟ್ ಮಾಡೋದಿಲ್ಲ. ಹ್ಯಾಪಿ ಬರ್ಡೇ ತರುಣ. ಇನ್ನ ಕೇಕ್ ಕಟಿಂಗ್ ಎಲ್ಲಾನು ಕೂಡ ಚೆನ್ನಾಗಾಯ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಕೊಂಡ್ವಿ. ಇನ್ನ ಕೇಕು ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅವರು. ಅದು 18 ನಂತರ ಬರ್ದಿದ್ರಲ್ಲ ಅದೊಂದು ಚೆನ್ನಾಗಿ ಬರ್ದಿರ್ಲಿಲ್ಲ. ಯಾವ್ದೋ ಚಿಕ್ಕ ಹುಡುಗ ಬರ್ದ್ರಂತೆ, ಅವ್ರು ಇರ್ಲಿಲ್ವಂತೆ ಕೇಕ್ ಶಾಪ್ ಅಲ್ಲಿ. ಅದೊಂದು ಬಿಟ್ರೆ ಕೇಕ್ ಮಾತ್ರ ಎಕ್ಸಲೆಂಟ್ ಆಗಿ ಇತ್ತು. ಇದು ಬಂದು ನಾವು ಪ್ಲಾನ್ ಮಾಡಿ ಮಾಡ್ಸಿದ್ದು ಕೇಕ್ ಇದೇ ತರ ಬೇಕು ಅಂತ ಹೇಳಿ. ಡೆಕೋರೇಷನ್ಗುನು ಮತ್ತೆ ಕೇಕ್ಗುನು ಹೊಂದ್ಕೊಳ್ಳೋ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡ್ಸಿದ್ದು. ಇನ್ನ ಇದಾದ್ಮೇಲೆ ಒಬ್ರೊಬ್ರಾಗಿ ಕೇಕ್ ಕಟಿಂಗ್ ಎಲ್ಲ ಮಾಡ್ಸಿ ಅವ್ರ ಗಿಫ್ಟ್ ಎಲ್ಲ ತಂದಿದ್ರು ನೋಡಿ, ಅದನ್ನೆಲ್ಲ ಕೊಡ್ತಾ ಇದ್ರು. ಇನ್ನ ಇವ್ರು ಬಂದು ನಮ್ಮ ಯಜಮಾನ್ರವರ ಕ್ಲೋಸ್ ಫ್ರೆಂಡ್, ದೋಸ್ತ ಅಂತಾನೆ ಕರೀತಾರೆ. ಇವರು ಕೂಡ ಬಂದಿದ್ರು. ಇವ್ರು ಮಿಸ್ಸಸ್ ಬಂದಿರ್ಲಿಲ್ಲ, ನಾವು ಊರಿಗೆ ಹೋಗಿದ್ರಂತೆ. ಅವಾಗ ತಾನೇ ಬಂದು ಇನ್ನ ಕರ್ದಿದೀವಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇವರು ಅವ್ರ ಮಗಳು. ಇನ್ನ ಅವರು ಕೂಡ ಕೇಕ್ ಎಲ್ಲ ಕಟಿಂಗ್ ಮಾಡಿಸ್ಕೊಂಡು ಫೋಟೋ ಎಲ್ಲ ತಗೊಂಡ್ರು. ಇನ್ನ ಇವ್ರ ಫ್ರೆಂಡ್ಸ್ ಎಲ್ಲ ಬಂದು ನಮ್ಮ ತರುಣನ್ ಫ್ರೆಂಡ್ಸ್ ಇವರೆಲ್ಲಾರು ಇವರು ಕೂಡ ಗಿಫ್ಟ್ ಎಲ್ಲ ನಾನು ಕೊಟ್ರು. ಇನ್ನ ಇವರೆಲ್ಲ ಬಂದು ಇವರೆಲ್ಲ ಕ್ಲೋಸ್ ಫ್ರೆಂಡ್ಸ್, ಇವ್ರು ಬಂದಿರೋರೆಲ್ಲಾನು. ಈ ಹುಡ್ಗ ಬಂದು ಅನೂಪ ಅಂತ ಹೇಳಿ. ಇನ್ನಿವಾಗ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ಕೇಕ್ ಎಲ್ಲ ತಿನ್ಕೊಂಡು ಬಂದವರೆಲ್ಲ ಹೋದ್ರು. ಇನ್ನ ಅವ್ರಿಗೂ ಸ್ವಲ್ಪ ಯಾರ್ಯಾರು ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಕೇಕ್ ಅದೆಲ್ಲ ಕೊಟ್ಟು ಕಳಿಸ್ದೆ. ಇನ್ನ ಅದಾದ್ಮೇಲೆ ಇವಾಗ ಊಟ ಬಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಏನೇನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮಾಮೂಲಿಯಾಗಿ ಬಿರಿಯಾನಿ, ಕಬಾಬು ಮತ್ತೆ ರೈತ ಮಾಡಿದ್ದೆ. ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಮತ್ತೆ ಸೌತೆಕಾಯಿ, ನಿಂಬೆಹಣ್ಣು ಇದನ್ನೆಲ್ಲಾನು ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಊಟಕ್ಕೆ ಬಡ್ಸೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ಊಟಕ್ಕೆ. ಇವಾಗ ಮಾಮೂಲಿಯಾಗಿ ಯಾರ್ಯಾರು ಬಂದಿದ್ರು ನೋಡಿ ಅವರೆಲ್ಲಾರು ಊಟ ಮಾಡ್ಕೊಂಡೆ ಹೊರಟ್ರು. ಇನ್ನ
ಇವರಿಗೆಲ್ಲ ಊಟ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಕೊಡ್ತಾ ಇದ್ರು ಎಲ್ಲಾನು. ನನ್ನ ಮಗನು ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ದ. ಇದೆಲ್ಲ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನ ಬಿಡು ಕೊಡ್ಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಆದ್ವಿ. ಮಾಮೂಲಿಯಾಗಿ ಅವನು ನೀರು ಮತ್ತೆ ಈರುಳ್ಳಿ ಸೌತೆಕಾಯಿ ಇದನ್ನೆಲ್ಲಾನು ಕೊಟ್ಕೊಂಡ್ ಬಂದ. ಇನ್ನ ನಾನು ಮಾಮೂಲಿಯಾಗಿ ಊಟ ಎಲ್ಲಾನು ಬಡಿಸ್ಕೊಟ್ಟು ಎಲ್ರಿಗೂ ಊಟ ಮಾಡ್ಲಿ ಅಂತ. ಎಲ್ರು ಅಷ್ಟೇ ಊಟನು ಕೂಡ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು. ಕಬಾಬ್ ಆಗ್ಲಿ ಬಿರಿಯಾನಿ ಆಗ್ಲಿ ಎಲ್ಲಾನು ತುಂಬಾ ರುಚಿಯಾಗಿತ್ತು ಅಂತ ಹೇಳ್ತಾ ಇದ್ರು. ವೆಜಿಟೇರಿಯನ್. ಅದು ಎಲ್ಲ ಊರಲ್ಲೂ ನಡೀತಾ ಇತ್ತು ಅಲೆಮಾರಿ ಪದ್ಧತಿ. ಈಗ ಇದಾಗಿರೋದು, ಅದು ಬ್ಯಾನ್ ಆಗಿರೋದು. ಇದು ಯಾರು ಕೊಟ್ಟಿರೋದು ಗಿಫ್ಟ್? ಇದು ಕಿರಣ್. ಯಾರು ನೀವಾ? ಫಸ್ಟ್ ಗಣೇಶ ಬಂದೈತೆ. ಕಿರಣ್ ಮುಂದೆ ತೋರ್ಸು. ಹಾ, ಅದು ಕರೆಕ್ಟ್. ಯಾರು ಕೊಟ್ಟಿದ್ದು? ಥ್ಯಾಂಕ್ಸ್ ಕಣ ಪುಟ. ಹುಡಿಕೊಂಡು ಬರ್ತಾರೆ ಅಂದ್ರೆ ಮಾಡು. ಇಡ್ಕೋ, ವಿಡಿಯೋ ಮಾಡ್ತೀರ. ಮೈಯ ರೋಮಾಂಚನ ಆಯ್ತದ ನೋಡು ಫೋಟೋ ಬಂದ. ನಿಂಕಲ್ಲ ನೀನು ಮೊದ್ಲು ನಿದ್ದೆ ಫೋಟೋ ನೋಡ್ಕೊಂಡ್ ಬಂದಿದ್ದಾನೆ ಅಮ್ಮ. ನೋಡಿ ಮಾಮ ಅಂದ. ಸುಮ್ಮನೆ ಕೇಳಲ್ಲ ಎಷ್ಟೊಂದೇ ಹೂವು ಫೋಟೋನ ನಾವು ಇನ್ನೊಬ್ರು ತಂದು ಕೊಡ್ಬೇಕು. ಫಸ್ಟ್ ಅದು ಅಂತಾನೆ ವಿಘ್ನೇಶ್ವರನ ಓಪನ್ ಮಾಡಿದ್ದು ಒಂದು ವಿಘ್ನೇಶ್ವರನೇ. ಅವರಿಂದ ಇವ್ರು ಬಂದವ್ರೆ ಅಂತ ಇನ್ನೂ ಖುಷಿ ಆಯ್ತು. ಥ್ಯಾಂಕ್ ಯು ಧನೇಶ್. ಕಿರಣ್ ವೆಲ್ಕಮ್. ಚಿನ್ನ ಇನ್ನ ಇವರೆಲ್ಲ ಗಿಫ್ಟ್ ಓಪನ್ ಮಾಡಿ ಇಲ್ಲೇನೆ ಅಂತ ಹೇಳ್ಬಿಟ್ಟು ಅಂತ ಇದ್ರು. ಹಾಗಾಗಿ ಅವ್ರು ಇರುವಾಗ್ಲೇನೆ ಗಿಫ್ಟ್ ಎಲ್ಲ ಓಪನ್ ಮಾಡಿದ್ವಿ. ಅದ್ರಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಇವತ್ತು ನಮ್ಮ ಮನೆಗೆ ಪ್ರವೇಶ ಮಾಡಿದ್ರು. ಅದಂತೂ ನಮ್ಗೆ ಹೇಳ್ಕೊಳ್ಳಲ್ಲ ಆದಷ್ಟು ಖುಷಿ ಇದೆ. ತುಂಬಾ ಥ್ಯಾಂಕ್ಸ್ ಇವರೆಲ್ಲ ಬಂದಿದ್ದಕ್ಕೆ. ಹಾಗೇನೆ ನಾವ್ ಇಷ್ಟಪಡೋ ರಾಘವೇಂದ್ರ ಸ್ವಾಮಿನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಇನ್ನು ಅವರು ಕೂಡ ಎಲ್ಲ ಹೊರಟ್ರು. ಅದಾದ್ಮೇಲೆ ಸ್ವಲ್ಪ ನಾವಿಲ್ಲಿ ಮಾತುಕತೆ ಮಾಡ್ಕೊಂಡು ಕೂತಿದ್ವಿ. ಅವ್ರಂತಾರಂತೆ ಭಕ್ತರು ಏನೇ ತಂದ್ರು ನಾನು ಸ್ವೀಕರಿಸ್ತೀನಿ, ಅದು ತಿನ್ನಲ್ಲ ಅಂತ. ನಿಜವಾಗ್ಲೂ ಫೋಟೋ ನೋಡಿದ ತಕ್ಷಣ ನಮ್ಗೆ ಕೈ ಕಾಲೆಲ್ಲ ವೈಬ್ರೇಟ್ ಆಗೋಯ್ತು. ನಂಗೆ ಈಗ ಯಾವಾಗ್ಲೂ ಒಂದ್ಸಲ ಅನ್ಕೊಂಡಿದೆ, ನಮ್ಮ ಮನೇಲಿ ಇದ್ದೀರಾ ಅಂದ್ರೆ ನನ್ಗೆ ಯಾವ ಸೂಚನೆ ಅಂದ್ರೆ ಕೊಡಿ ಅಂತ ಕೊಟ್ಟಿದ್ರು. ಈಗಂತೂ ಇದೇ ಆಗೋಯ್ತು, ನಾನು ಇದೀನಿ ಅಂತ ಪ್ರೂವ್ ಆಗೋಯ್ತು ನಿಮ್ ಮನೇಲಿ. ಆದ್ರೂ ನೀನ್ ಅಬ್ಸರ್ವ್ ಮಾಡು, ರಾಯರ್ ಮಂತ್ರ ಹೋಗಿ ಬಂದಿರ್ತಾವ ಇನ್ನೂ ನಮ್ಗೆ ಏನೋ ಒಂದ್ ಚೇಂಜಸ್, ಏನೋ ಒಂಥರ ಚೇಂಜಸ್ ಕಂಡಿರ್ತಾನೆ. ಅಂದ್ರೆ ಚೇಂಜಸ್ ಸ್ವಲ್ಪ ಜಾಸ್ತಿ. ಅಂದ್ರೆ ಯಾವಾಗ್ಲೂ ಪೂಜೆ ಮಾಡೋದು ಮತ್ತೆ ಇನ್ನು ಏನೋ ಒಂದು ಚೇಂಜಸ್ ಆಗೇ ಇರ್ತಾನೆ ಅವ್ರು ಬಂದಾಗಿದ್ದ. ಐತೆ ದೇವ್ರ ಮಾತ್ರ ನಿಜ ರಾಘವೇಂದ್ರ ಸ್ವಾಮಿ. ಮತ್ತೆ ನಿಜ ಹೋಗಿ ಬರ್ಬೇಕು ಮಂತ್ರಾಲಯಕ್ಕೆ. ಇವಾಗ ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿಯೆಲ್ಲ 3 ಜನ ಸತ್ತೋದ್ರೆಲ್ಲ ಹೋಗಿ ಸಿಗ್ಲಿಲ್ವಂತೆ. ಸತ್ತೋಗಿರೋದಕ್ಕೆ ಅಲ್ಲಿ ಫುಲ್ಲು ನಾವು ಸ್ಟೆಪ್ ಇಳಿದು ಹೋಯ್ತೀವಲ್ಲ, ಅಲ್ಲೇನೆ ಬ್ಯಾರಿಕೇಡ್ ಆಗಿ ಪೈಪ್ ಹಾಕೋರು ಅಲ್ಲೇ ಸ್ನಾನ ಮಾಡ್ಬೇಕು. ಇವಾಗ ನಾನೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ 3 ಜನ ಸತ್ತೋದ್ರು ಅಂದ್ಬಿಟ್ಟು. ಅವ್ರು ಸತ್ತೋಗಿದ್ಕೆ ಬಾಡಿ ಸಿಗದೆ ಇರೋದಕ್ಕೆ ಅದು ಮಂತ್ರಾಲಯ ಎಲ್ಲ ಫುಲ್ಲು ಮಳೆ ಬಂದು ಉಕ್ಕರಿತೈತಿ ನೀರು. ಇನ್ನ ಇದೆಲ್ಲ ಆದ್ಮೇಲೆ ಆ ಫೋಟೋನ ನೋಡ್ಕೊಂಡು ಒಂದ್ 10 ನಿಮಿಷ ನಾವ್ ಹಾಗೇನೆ ಮೈ ಮರೆತು ಬಿಟ್ವಿ. ಹಾಗೇನೆ ನೋಡ್ಕೊಂಡು ಕುತ್ಕೊಂಡ್ವಿ. ಅಷ್ಟು ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ರಾಘವೇಂದ್ರ ಸ್ವಾಮಿ ಅವರು ನಮ್ಮ ಮನೆಗೆ ಬಂದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹೋಗಿದ್ರು ಕೂಡ ಅವ್ರು ಬರ್ಬೇಕು ಅನ್ನೋದು ಇನ್ನೂ ಗೊತ್ತೇ ಬರ್ತಾರೆ. ಇಲ್ಲ ನಾ ಬರ್ಬಾರ್ದು.
ಫ್ರೆಂಡ್ಸ್ ಇವಾಗ ಆರತಿನ ಮಾಡೋಣ ರಾಯರಿಗೆ. ನಮ್ಮ ಮನೆಗೆ ಬಂದಿದಾರಲ್ವಾ, ನಿಜವಾಗ್ಲೂ ನಾವ್ ಎಷ್ಟು ಜನ್ಮದ ಪುಣ್ಯ ಮಾಡಿದೀವೋ ಏನೋ ಅನ್ಸ್ಬಿಡ್ತು. ಯಾಕಂದ್ರೆ ರಾಯರು ಯಾರ ಮನೆಗೂ ಈ ತರ ಹೋಗಲ್ವಂತೆ. ನಿಜವಾಗ್ಲೂ ಇವತ್ತು ನಮ್ಮ ಮನೆಗ್ ಬಂದಿರೋದು ಸರ್ಪ್ರೈಸ್. ನನ್ಗೆ ರಾಯರದು ಫೋಟೋ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು ನನ್ಗೆ. ನಿಜವಾಗ್ಲೂ ರಾಯರು ಮಾತ್ರ ತುಂಬಾ ಭಕ್ತಿ ಇದೆ. ರಾಯರು ಯಾರ್ಯಾರು ನಂಬಿದಿರೋ ರಾಯರ್ನ ಅವ್ರು ನಿಜ ಕಾಪಾಡ್ತಾರೆ. ಅದಕ್ಕೆ ನಾನೇ ಎಕ್ಸಾಂಪಲ್ ಆಯ್ತಾ. ನಾವು ಚಿಕ್ಕ ಪುಟ್ಟ ಆಸೆನ ಕೇಳ್ತಾ ಇದ್ದೆ, ಆದ್ರೆ ರಾಯರು ಇಷ್ಟು ದೊಡ್ಡದಾಗಿ ನಮ್ಮ ಮನೆಗೆ ಬರ್ತಾರೆ, ಇಷ್ಟು ದೊಡ್ಡದಾಗಿ ನಮ್ಗೆ ರಾಯರು ಬ್ಲೆಸ್ಸಿಂಗ್ ಮಾಡಕ್ಕೆ ನಮ್ನ ಕಾಯಿಸಿದ್ರು ಅಂತ ನನ್ಗೆ ನಿಜ ಗೊತ್ತಿಲ್ಲ. ಅವ್ರು ಬೇರೆಯವ್ರ ಮುಖಾಂತರ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅದು ನಿಜವಾಗ್ಲೂ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಅನ್ನಿಸ್ಬೋದು. ಹಾಗಾಗಿ ಒಂದ್ಸಲ ದೇವ್ರಿಗೆ ಆರತಿ ಮಾಡೋಣ, ಪೂಜೆ ಮಾಡೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಪೂಜೆ ಮಾಡ್ಬೇಕು. ಟೈಮ್ ನೋಡಿ 10:20 ತೋರಿಸ್ತೀನಿ ನೋಡಿ. ನೈಟು 10:20 ಇವಾಗ ದೇವ್ರಿಗೆ ಆರತಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದೇ ಫೋಟೋ ಬಂದಿರೋ ನೋಡಿ. ಇವಾಗ ಆರತಿನ ಮಾಡೋಣ ಬನ್ನಿ. ಇವಾಗ ನಾನು ದೇವ್ರಿಗೆ ಆರತಿ ಮಾಡೋಣ ಅಂತೇಳಿ ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಮಾಮೂಲಿಯಾಗಿ ಮನೇಲಿ ಯಾವ್ಯಾವ ಫೋಟೋ ಇತ್ತು ನೋಡಿ ಅಲ್ಲಿಗೆಲ್ಲ ಪೂಜೆ ಮಾಡ್ಕೊಂಡು ಆರತಿನ ರೆಡಿ ಮಾಡ್ಕೊಂಡು ಮಾಡಿರೋ ಅಂತದ್ದು. ನನ್ಗೆ ಎಷ್ಟು ಗೊತ್ತು ನಾನು ಮಾಡಿದೀನಿ, ಅದು ಎಷ್ಟು ಸರಿನೋ ಎಷ್ಟು ತಪ್ಪೋ ರಾಯರೇ ನೋಡ್ಕೋಬೇಕು. ಇನ್ ಮಾಮೂಲಿಯಾಗಿ ಆರತಿ ಮಾಡಿ ದೃಷ್ಟಿ ತೆಗೆದು ಮನೆ ಒಳಗಡೆ ಕರ್ಕೊಂಡು ಮತ್ತೆ ತುಪ್ಪದ ಆರತಿನ ಮಾಡಿ ಮತ್ತೆ ಪೂಜೆ ಮಾಡಿರೋ ಅಂತದ್ದು. ಈ ತರ ಮಾಡಿದೀವಿ. ಇದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ನಂಗೆ ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತು ಅದನ್ನ ನಾನ್ ಮಾಡಿರೋ ಅಂತದ್ದು. ರಾಯರು ಏನೇ ತಪ್ಪು ಒಪ್ಪಿದ್ರು ರಾಯರು ಕ್ಷಮಿಸ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ನಿಮ್ ಚಾನೆಲ್ ನ ಇಷ್ಟಪಟ್ಟು ನೋಡ್ತಾ ಇದೀರಲ್ಲ, ಹಾಗಾಗಿ ಎಲ್ರಿಗೂ ಧನ್ಯವಾದನ ಹೇಳ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಎಲ್ರು ಈ ಬರ್ತ್ಡೇ ಬ್ಲಾಗ್ ನ ಹೋಗಿ ನೋಡಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್.